ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಥರದ ವಿಡಿಯೋದಲ್ಲಿ 3 ಹೆಜ್ಜೆ ಮಣ್ಣನ್ನು ತಗೊಂಡು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡ್ತಾರಲ್ಲ, ಅದು ಯಾರ ಮೇಲೆ ಪ್ರಯೋಗವನ್ನು ಮಾಡಿದ್ರೆ ಯಾವ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ, ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಈಗ 3 ಹೆಜ್ಜೆ ಮಣ್ಣು ಯಾರ್ದಾದ್ರೂ ಕೂಡ ತಗೋಬೋದಾ? ಶೂ ಹಾಕಿರ್ತಕ್ಕಂಥ ಕಾಲಿನ ಆ ಒಂದು ಮಣ್ಣನ್ನು ತಗೊಂಡ್ರೆ ಏನಾಗುತ್ತೆ, ಹಾಗೆಯೇ ಬರಿಗಾಲಲ್ಲಿ ನಡೀತಕ್ಕಂಥ ಜಾಗದಲ್ಲಿ ಮಣ್ಣನ್ನು ತಗೊಂಡ್ರೆ ಏನಾಗುತ್ತೆ. ಈಗ ಶೂ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಪಾದಕ್ಕೆ ಸಂಬಂಧಪಟ್ಟಂಥ ವೈಬ್ರೇಷನ್ ಇದ್ದೇ ಇರುತ್ತೆ. ಈ ಒಂದು ಕಾಲಿನ ವೈಬ್ರೇಷನ್ ಎಂಬತಕ್ಕಂಥದ್ದು ಏನಾಗ್ತದೆ, ಅದು ಹೆಚ್ಚು ಸಮಯ ಶೂಗಳಾಕಿದರೆ, ಕಾಲಿಗೆ ಸ್ಲಿಪ್ಪರ್ ಹಾಕಿದರೆ ಆ ಒಂದು ಚಪ್ಪಲಿಯಾದ್ಯಂತ ಶೂಗಳಾದ್ಯಂತ ಇದ್ದೇ ಇರುತ್ತೆ. ಅದರಿಂದಾಗಿ ಶೂ ಕಾಲಲ್ಲಿ ನಡ್ತಕ್ಕಂಥದ್ದಾಗಿರ್ಬೋದು, ಚಪ್ಪಲಿ ಕಾಲಲ್ಲಿ ನಡ್ತಕ್ಕಂಥದ್ದಾಗಿರ್ಬೋದು, ಅದ್ರ ವೈಬ್ರೇಷನ್ ಇದ್ದೇ ಇರುತ್ತೆ. ಒಂದು 3 ಹೆಜ್ಜೆ ಮಣ್ಣು ತಗೊಂಡು ಕೂಡ ತಾಂತ್ರಿಕ ಕ್ರಿಯಾದಿಗಳಾಗುತ್ತೆ. ಈಗ ಹೆಚ್ಚಿನ ಮಟ್ಟದಲ್ಲಿ ಹಿಂದಿನ ಕಾಲದಂತೆ ಯಾರೂ ಕೂಡ ಪಾದರಕ್ಷೆಗಳಿಲ್ಲದೆ, ಚಪ್ಪಲಿ ಇಲ್ಲದೆ ತಿರುಗಾಡ್ತಕ್ಕಂಥದ್ದು ಕಡಿಮೆ ಇದೆ. ಹಾಗಾಗಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಲಿಕ್ಕೆ ನೆಲದಲ್ಲಿ ತಿರುಗಾಡುವ ಸಂದರ್ಭದಲ್ಲಿ ಮಣ್ಣನ್ನು ತಗೊಂಡು ಕಾರ್ಯವನ್ನು ಮಾಡೋದು ಸರಳವಾಗ್ತಾ ಇತ್ತು. ಆದರೆ ಈಗ ಶೂ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ವೈಬ್ರೇಷನ್ ಅಂತೂ ಆಗ್ತಾ ಇರೋದೆ. ಈಗ ಬೆವರಾದಂಥ ಪಕ್ಷದಲ್ಲಿ ಸಾಕ್ಸ್ಗಳು ಕೂಡ ನೆನೀತಾವೆ, ಒಂದು ರೀತಿಯಾಗಿ ಒದ್ದೆ ಆಗಿರ್ತವೆ. ಹಾಗೆ ಶೂಗಳು ಕೂಡ ಒದ್ದೆ ಆಗಿರ್ತವೆ, ಚಪ್ಪಲಿ ಕೂಡ ಜಾರುತ್ತೆ. ಈ ರೀತಿ ಆಗಿದ್ದಂಥ ಪಕ್ಷದಲ್ಲಿ ಅದರ ಅರ್ಥ ಏನು? ಮನುಷ್ಯನ ಶರೀರದ ಅಂಶ ಬೆವರಿನ ರೂಪದಲ್ಲಿ, ಸ್ಮೆಲ್ ರೂಪದಲ್ಲಿ ಒಂದು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಶೂ ಸ್ಲಿಪ್ಪರ್ಗಳಲ್ಲಿ. ಹಾಗಾಗಿ ಆ ಮನುಷ್ಯ ಆ ಒಂದು ಬೆವರಿನ ಮೂಲಕ ನೆಲದ ಮೇಲೆ ಕಾಲಿಟ್ಟಂತಹ ಪಕ್ಷದಲ್ಲೂ ಕೂಡ ಆ ಮನುಷ್ಯನ ಗುರುತಿಸುವಿಕೆಗೆ ಸಾಕಷ್ಟು ಆ ಮಣ್ಣಿನ ಮೂಲಕ ಅಂಶ ಲಭ್ಯ ಆಗುತ್ತೆ. ಈ ರೀತಿಯಾಗಿ ಒಂದು 3 ಇಡೀ ಮಣ್ಣು ಈ ಥರ ಹಿಂಗೆ ತೊಗೊಂಡು ಯಾವ ರೀತಿಯಾದಂಥ ತಾಂತ್ರಿಕ ಕಾರ್ಯವನ್ನು ಮಾಡ್ತಾರಂದರೆ, ಆ ಜೀವ ಎಲ್ಲಿ ಹೋದರೂ, ಯಾವ ವಿಭಾಗಕ್ಕೆ ಹೋದರೂ ಕೂಡ ಕಾರ್ಯಗಳಾಗಬಾರ್ದು. ಎಲ್ಲಿ ಹೋದ್ರೂ ಸಮಸ್ಯೆ ಆಗಬೇಕು, ಎಲ್ಲಿ ಹೋದ್ರೂ ಕೂಡ ವಿಫಲತೆ ಲಭ್ಯ ಆಗಬೇಕು. ಯಾವುದೇ ಕಾರಣಕ್ಕೂ ಅನುಕೂಲಗಳು ಲಭ್ಯ ಆಗಬಾರ್ದು. ಮಾನಸಿಕ ಸಮಸ್ಯೆ, ಕಿರಿಕಿರಿ ಇದರಿಂದ ಉಂಟಾಗುತ್ತೆ ವಿಫಲವಾದರೆ. ಬದಲಿಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತವೆ. ಜೀವನದಲ್ಲಿ ಏಳಿಗೆ ಕಲ್ಯಾಣ ಇರೋದಿಲ್ಲ, ನಿಶ್ಚಯವಾದಂಥ ಬುದ್ಧಿ ಇರೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಪುನಃ ವಿಫಲತೆಗಳು ಲಭ್ಯ ಆದಂಥ ಪಕ್ಷದಲ್ಲಿ ಮನುಷ್ಯ ಅಷ್ಟು ಸಕ್ಷಮ ಇಲ್ಲ, ಆಧ್ಯಾತ್ಮಿಕವಾಗಿ ಅಷ್ಟರ ಮಟ್ಟಿಗೆ ಉನ್ನತಿ ಇಲ್ಲ, ಇಂಥ ಎಲ್ಲ ವಿಷಯಗಳನ್ನ ಜೀರ್ಣಿಸ್ಕೊಂಡು ನಡೀಲಿಕ್ಕೆ. ಹಾಗಾಗಿ ಮನುಷ್ಯ ಯಾವ ರೀತಿಯಾಗಿ ಹಾನಿ ಮಾಡಲು ಸಾಧ್ಯ ಆಗುತ್ತೆ, ಮನುಷ್ಯನಿಗೆ ಯಾವ ರೀತಿಯಾಗಿ ಎಷ್ಟೆಷ್ಟು ಪ್ರಮಾಣದ ಹಾನಿ ಮಾಡಲು ಸಾಧ್ಯವಾಗುತ್ತೆ, ಅಷ್ಟು ಪ್ರಮಾಣದ ಎಲ್ಲ ಹಾನಿಯನ್ನು ಈ ಒಂದು ಮಣ್ಣಿನ ಮೂಲಕ, ತಾಂತ್ರಿಕ ಕ್ರಿಯೆ ಮೂಲಕ ಜರುಗಿಸಬಹುದು ಅಂತ ಹೇಳ್ತೇವೆ. ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಯಾರಿಗಾದ್ರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಸ್ಕ್ರೀನ್ ಮೇಲೆಲ್ಲ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ. ಅದನ್ನು ತರಿಸ್ಕೊಂಡು ದೇಹಕ್ಕೆ, ಮನೆಗೆ ಎಲ್ಲ ಹಾಕೋದ್ರಿಂದ ಆತ್ಮಗಳ ಸಮಸ್ಯೆ, ತಾಂತ್ರಿಕ ಮಾಂತ್ರಿಕ ಬಾಧೆಗಳು ನಿವಾರಣೆ ಆಗ್ತವೆ. 2 ರೀತಿಯಾಗಿ ಆಯಿಲ್ ಇದೆ, 2 ರೀತಿಯಾಗಿ ಪೌಡರ್ ಇದೆ. ಆತ್ಮ ಸಮಸ್ಯೆ ನಿವಾರಣೆಗೆ ಇರೋದು ದೇಹಕ್ಕೆ ಹಚ್ಚೋದು, ತಲೆಗೆ ಹಚ್ಚೋದು. ಹಾಗೆಯೇ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಇದನ್ನು ಪೌಡ್ರನ್ನು ನೀವು ಮನೆಯಲ್ಲಿ, ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಸಂಕಲ್ಪ ಮಾಡಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಇದೇ ನಂಬರ್ಗೆ ಕರೆ ಮಾಡಿ ಧೂಪದ ಪೌಡ್ರು, ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.